ಕೃಷ್ಣಂ ವಂದೇ ಜಗದ್ಗುರುಂ. ಏನಪ್ಪ ಅಂದರೆ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಇಬ್ಬರನ್ನು ಹೋಲಿಸ್ಕೊಂಡಾಗ ಯಾರು ಕಷ್ಟ ಆಗಲಿ ಸುಖ ಆಗಲಿ ಅಥವಾ ಒಂದು ಬೇಜಾರಿನ ಸಂಗತಿ ಖುಷಿ ಸಂಗತಿನ ಬೇಗ ಬೇರೆಯವ್ರ ಹತ್ರ ಹೇಳ್ಕೋಬೇಕು ಅಂತ ಬಯಸ್ತಾರೆ, ಸೀಕ್ರೆಟ್ಸನ್ನು ರಿವೀಲ್ ಮಾಡ್ತಾರೆ, ವಿಷಯನ ಜಾಸ್ತಿ ದಿವಸ ಹೊಟ್ಟೇಲಿ ಇಟ್ಕೊಳ್ಳಲ್ಲ ಅಂದರೆ ಆಬ್ವಿಯಸ್ಲಿ ನಾವೇ ಹೆಣ್ಮಕ್ಳು ಅಲ್ವಾ? ಯಾಕೆ? ಇದು ನಿಮ್ಮ ತಪ್ಪಲ್ಲ ಹೆಣ್ಮಕ್ಳೇ, ನಮಗೆ ಒಂದು ಶಾಪ. ಯಾವ ಶಾಪ? ಯಾರಿಂದ ಕೊಟ್ಟಲ್ಪಟ್ಟಂತಹ ಶಾಪ? ಯಾವ ಸಮಯದಲ್ಲಿ ಆದಂತಹ ಶಾಪ? ಹೇಳ್ತೀನಿ. ಏನಪ್ಪ ಅಂದರೆ, ಮಹಾಭಾರತ ಯುದ್ಧ ಎಲ್ಲ ಮುಗೀತು. ಯಾರೆಲ್ಲ ಪಾಂಡವರ ಪರವಾಗಿ ಹೋರಾಡಿ ವೀರ ಮರಣನ ಹೊಂದಿದ್ರು ಅವರಿಗೆಲ್ಲ ತರ್ಪಣ ಬಿಡುವಂತಹ ಸಮಯ. ಆ ಸಮಯದಲ್ಲಿ ತಾಯಿ ಕುಂತಿದೇವಿ ಒಂದು ಕಡೆ ನಿಂತ್ಕೊಂಡು ಅಳ್ತಾ ಇರ್ತಾಳೆ. ಅವಳ ಮನಸ್ಸಲ್ಲಿ ಏನೋ ಕಳವಳ, ಆತಂಕ, ಏನೋ ಒಂದು ವಿಷಯನ ಹೇಳ್ಕೊಳಕ್ಕಾಗದೆ, ಅದನ್ನು ಮುಚ್ಚಿಟ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇರ್ತಾಳೆ. ಆ ಪರಿಸ್ಥಿತಿ ಕೃಷ್ಣ ಪರಮಾತ್ಮನಿಗೆ ಅರ್ಥ ಆಗಿರುತ್ತೆ. ಆದರೆ ಅವರವರ ಕರ್ಮನ ಅವರವರೇ ಅನುಭವಿಸಬೇಕು ಅಂತ ಕೃಷ್ಣ ಪರಮಾತ್ಮ ಆ ಸಮಯದಲ್ಲಿ ಏನೂ ಹೇಳೋದಿಲ್ಲ. ತಾಯಿ ಕುಂತಿ ಯುಧಿಷ್ಠಿರನ್ನು ಕರೆದು, ಮಗನೇ, ನೀನು ಇನ್ನೂ ಒಬ್ಬರಿಗೆ ತರ್ಪಣನ ಬಿಡಬೇಕು ಅಂತ ಹೇಳ್ತಾಳೆ. ಆವಾಗ ಯುಧಿಷ್ಠಿರ, ತಾಯಿ, ನಮ್ಮ ಪರವಾಗಿ ಹೋರಾಡಿ ವೀರಮರಣನ ಹೊಂದಿದವರಿಗೆಲ್ಲ ತರ್ಪಣ ಅರ್ಪಿಸಿದ್ದಾಯಿತು, ಕಾರ್ಯ ಮಾಡಿದ್ದಾಯಿತು, ಇನ್ಯಾರಿದ್ದಾರೆ ಅಂತ ಕೇಳ್ತಾನೆ. ಆಗ ತಾಯಿ ಕುಂತಿ, ಮಗನೇ, ನೀನು ಕರ್ಣನಿಗೂ ತರ್ಪಣ ಅರ್ಪಿಸಬೇಕು ಅಂತ ಹೇಳ್ತಾಳೆ. ಆವಾಗ 5 ಜನ ಪಂಚಪಾಂಡವರೇನಿದ್ದಾರೆ ಕೋಪಗೊಂಡು, ಏನು ಹೇಳ್ತಾ ಇದೆಯಾ ತಾಯಿ? ಆ ದುರ್ಯೋಧನ, ಅವನ ಪರವಾಗಿ ಹೋರಾಡಿದಂತಹ ಸೂತಪುತ್ರ ಕರ್ಣ, ಅವನಿಗೆ ನಾವು ತರ್ಪಣನ ಅರ್ಪಿಸ್ಬೇಕಾ? ಏನು ಹೇಳ್ತಿದೀಯಾ ಅಂತ ಕೇಳ್ತಾರೆ, ಕೋಪಗೊಳ್ತಾರೆ. ಆಗ ತಾಯಿ ವಿಧಿ ಇಲ್ಲದೆ ಎಲ್ಲ ಸತ್ಯನ ಬಹಿರಂಗಪಡಿಸಲೇಬೇಕಾಗತ್ತೆ. ನಡೆದಿದ್ದೆಲ್ಲ ಘಟನೆಗಳನ್ನ ಹೇಳ್ತಾಳೆ. ಆ ಕರ್ಣ ಮತ್ತಾರೂ ಅಲ್ಲ, ನಿಮ್ಮ ಸಹೋದರ ಅನ್ನೋ ಸತ್ಯನ ಬಹಿರಂಗಪಡಿಸ್ತಾಳೆ. ಅದನ್ನು ಕೇಳಿ 5 ಜನಕ್ಕೆ ಕೋಪ ಬರುತ್ತೆ, ತುಂಬ ಬೇಜಾರಾಗುತ್ತೆ. ಅದರಲ್ಲೂ ಯುಧಿಷ್ಠಿರ ಕರ್ಣನ ವಿರುದ್ಧ ಹೋರಾಡಿದಂಥ ಘಟನೆಗಳನ್ನೆಲ್ಲ ನೆನೆಸ್ಕೊಂಡು ತುಂಬ ದುಃಖ ಪಡ್ತಾನೆ, ಕೋಪಗೊಳ್ತಾನೆ. ತಾಯಿಗೆ ಹೇಳ್ತಾನೆ, ತಾಯಿ, ಈ ವಿಷಯನ ನೀನು ಮೊದಲೇ ನಮಗೆ ಯಾಕೆ ಹೇಳಲಿಲ್ಲ? ಇಷ್ಟೆಲ್ಲ ಆಗೋಕ್ಕೆ ನೀನೇ ಕಾರಣ. ನೀನು ಈ ವಿಷಯನ ಮೊದಲೇ ನಮಗೆ ಹೇಳಿದಿದ್ರೆ ಇವೆಲ್ಲ ನಡೀತಾನೇ ಇರಲಿಲ್ವಲ್ಲ ತಾಯಿ ಅಂತ ತುಂಬ ಬೇಜಾರು ಮಾಡಿಕೊಂಡು ಕೋಪಗೊಳ್ತಾನೆ. ಆ ಸಮಯದಲ್ಲಿ ಆ ಕೋಪದಲ್ಲಿ ಅವನು ಒಂದು ಶಾಪನ ಕೊಡ್ತಾನೆ. ಏನಪ್ಪ ಅಂದರೆ, ಭಾರತದಲ್ಲಿ ಜನಿಸಿದ ಮಹಿಳೆ ಇವತ್ತಿಂದ ಯಾವುದೇ ಕಾರಣಕ್ಕೂ ಹೆಚ್ಚಿನ ದಿನ ಯಾವುದೇ ವಿಷಯಗಳನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ಬಾರ್ದು. ಜಾಸ್ತಿ ದಿವಸ ಯಾವ ವಿಷಯನೂ ಮುಚ್ಚಿಡಬಾರ್ದು ಅನ್ನುವಂತಹ ಒಂದು ಶಾಪನ ಯುಧಿಷ್ಠಿರ ಅವತ್ತು ಕೊಡ್ತಾನೆ. ಅದೇ ಶಾಪ ಇವತ್ತಿಗೂ ನಮಗೆಲ್ಲ ಅನ್ವಯ ಆಗಿದೆ. ಹಾಗಾಗಿ ಏನೇ ಒಂದು ವಿಷಯ ಇರಲಿ, ಆದಷ್ಟು ಕಷ್ಟನೇ ಆಗಲಿ ಸುಖನೇ ಆಗಲಿ, ಏನೇ ಒಂದು ವಿಷಯ ಸ್ವಲ್ಪ ಬೇಗ ಯಾರ ಹತ್ರ ಅದು ಹೇಳಬೇಕು, ಶೇರ್ ಮಾಡ್ಕೋಬೇಕು ಅಂತ ಗಂಡು ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ಹೆಣ್ಮಕ್ಳೇ ಜಾಸ್ತಿ ಶೇರ್ ಮಾಡ್ಕೊಳ್ಳೋದು. ಹಾಗಾಗಿ ಇದು ನಿಮ್ಮ ತಪ್ಪಲ್ಲ, ನಮಗೆ ಯುಧಿಷ್ಠಿರನ ಶಾಪ. ಗೊತ್ತಿಲ್ಲದಲ್ಲೇ ಇರೋರಿಗೆ ವಿಷಯ ಗೊತ್ತಾಯಿತು ಅಂದ್ಕೊಳ್ತೀನಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಕೃಷ್ಣಂ ವಂದೇ ಜಗದ್ಗುರುಂ.